ಮೆಟ್ರೋ ಪ್ರಯಾಣಿಕರಿಗೆ ಸದ್ಯ ನಿರಾಳದ ಸುದ್ದಿ ಸಿಕ್ಕಿದೆ. ನಾಳೆಯಿಂದ ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಸಚಿವ ಮನೋಹರ್ ಖಟ್ಟರ್ ಜೊತೆ ಮಾತುಕತೆ ಆಡಿದ್ದಾರೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ. ನಾಳೆಯಿಂದ ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಬಿದ್ದಿದೆ. ಕೇಂದ್ರ ಸಚಿವ ಮನೋಹರ್ ಖಟ್ಟರ್ ಜೊತೆ ಮಾತುಕತೆ ಆಗಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮಾತುಕತೆಯನ್ನ ಆಡಿದ್ದಾರೆ. ಮಾತುಕತೆ ನಡೆಸಿ ದರ ಏರಿಕೆ ಮಾಡೋದು ಬೇಡ ಅನ್ನೋದಾಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ತೇಜಸ್ವಿ ಸೂರ್ಯ ಮನವಿಗೆ ಸಚಿವರು ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ. ನನ್ನ ಮನವಿ ಕೇಂದ್ರ ಪುರಸ್ಕರಿಸಿದೆ ಅನ್ನೋದಾಗಿ ಸೂರ್ಯ ಹೇಳ್ಕೊಂಡಿದ್ದಾರೆ. ಹೊಸ ದರ ನಿಗದಿ ಸಮಿತಿಯನ್ನ ರಚಿಸಿ ಮುಂದಿನ ನಿರ್ಧಾರ ಏನಿರುತ್ತೆ, ಅದು ಹೈಕ್ ಮಾಡೋದಾ ಏನು ಎತ್ತ ಎಷ್ಟು ಶೇಕಡ ಅದೆಲ್ಲ ನಿರ್ಧಾರ ಮಾಡ್ತಾರೆ. ಹೀಗಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೆಟ್ರೋ ದರ ಸುಮಾರು 1 ವರ್ಷದ ನಂತರದಲ್ಲಿ ಅಂದ್ರೆ ಕಳೆದ ಫೆಬ್ರವರಿಯಲ್ಲಿ ಹೈಕ್ ಆಗಿತ್ತು. ನಂತರದಲ್ಲಿ ಮತ್ತೆ ಫೆಬ್ರವರಿಯಲ್ಲಿ ಹೈಕ್ ಮಾಡೋದಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಈ ಹಿಂದೆ ಕೂಡ 101% ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿದ್ರು. ಮತ್ತೆ 5% ಹೆಚ್ಚಿಗೆ ಆಗತ್ತೆ ಅನ್ನೋದಾಗಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಮೆಟ್ರೋ ಪ್ರಯಾಣಿಕರಿಗೆ ಸದ್ಯ ಈಗ ನಿರಾಳದ ಸುದ್ದಿ ಸಿಕ್ಕಿರುವುದು. ನಾಳೆಯಿಂದ ಜಾರಿಗೆ ಬರಬೇಕಾಗಿದ್ದ ಬೆಂಗಳೂರು ಮೆಟ್ರೋ ಟಿಕೆಟ್ ದರ ಏರಿಕೆಯನ್ನ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ವಿಚಾರವನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಅವರ ಸೋಷಿಯಲ್ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಪೋಸ್ಟ್ ಮೂಲಕ ಸ್ಪಷ್ಟಪಡಿಸಿರೋದು. ರಾಜ್ಯ ಸರ್ಕಾರ ಜಾರಿಗೆ ತರೋದಕ್ಕೂ ಮುಂದಾಗಿದ್ದ ಬೆಂಗಳೂರು ಮೆಟ್ರೋ ದರ ಏರಿಕೆಗೆ ಅಥವಾ ಆ ವಿಚಾರವಾಗಿ ಅನ್ಯಾಯವಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತಕ್ಷಣದ ಹಸ್ತಕ್ಷೇಪವನ್ನ ಅಂದ್ರೆ ಇನ್ವಾಲ್ವ್ಮೆಂಟ್ ಅನ್ನು ತೆಗೆದುಕೊಂಡು ಕೇಂದ್ರ ಗೃಹ ವ್ಯವಹಾರಗಳ ಸಚಿವ ಮನೋಹರ್ ಖಟ್ಟರ್ ಅವರ ಜೊತೆ ವಿವರವಾದ ದೂರವಾಣಿ ಸಂಭಾಷಣೆಯನ್ನ ನಡೆಸಿರುವುದಾಗಿ ಕೂಡ ತಿಳಿಸಿದ್ರು. BMRCL ಅವರು ನಮಗೆ ಇದರ ಕುರಿತಾಗಿ ಯಾವುದೇ ಮಾಹಿತಿ ಇಲ್ಲ ಅನ್ನೋದಾಗಿ ಹೇಳಿದ್ರು. ಅದರ ಜೊತೆಗೆ ಪ್ರಯಾಣಿಕರು ತೀವ್ರತರವಾದ ಹೋರಾಟವನ್ನ ಮಾಡಿದ್ರೆ ಅಥವಾ ಬಹಳ ಉದ್ವಿಗ್ನತೆಯನ್ನ ಟಿಕೆಟ್ ದರದ ವಿಚಾರವಾಗಿ ಮಾಡಿದ್ರೆ ಅದನ್ನ ಕಡಿತಗೊಳಿಸ್ತೀವಿ, ಅದರ್ವೈಸ್ 5% ಏನು ಇನ್ಕ್ರೀಸ್ ಮಾಡ್ತೀವಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅನ್ನೋದಾಗಿ ಹೇಳಿದ್ರು. ಬಟ್ ಯಾವುದೇ ಪ್ರತಿಕ್ರಿಯೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಬೆಲೆ ಏರಿಕೆಯ ಮಧ್ಯದಲ್ಲಿ ಮೆಟ್ರೋ ಬೆಲೆ ಏರಿಕೆ ಆದರೂ ಕೂಡ ನಮ್ಮ ಮೇಲೆ ಹೊರೆ ಆಗತ್ತೆ ಅನ್ನೋದಾಗಿ ಕೂಡ ಹೇಳ್ಕೊಂಡಿದ್ರು ಪ್ರಯಾಣಿಕರು. ಇನ್ನು ತೇಜಸ್ವಿ ಸೂರ್ಯ ಅವರ ಪೋಸ್ಟ್ ನಲ್ಲಿ ಈಗಾಗಲೇ ಮಾತನಾಡಿದ್ದಾರೆ, ಅಂದ್ರೆ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ನಗರದಲ್ಲೇ ಈಗಾಗಲೇ ದೇಶದಲ್ಲೇ ಅತಿ ಹೆಚ್ಚು ದುಬಾರಿ ಮೆಟ್ರೋ ಪ್ರಯಾಣದ ದರಗಳಿರೋದು. ಇದರ ಮೇಲೆ ಮತ್ತೆ ದರ ಏರಿಕೆ ಮಾಡಿದ್ರೆ ಲಕ್ಷಾಂತರ ಜನರಿಗೆ ಸಾರ್ವಜನಿಕ ಸಾರಿಗೆಯನ್ನು ಬಳಸೋದು ಕೂಡ ಬಹಳಷ್ಟು ಕಷ್ಟವಾಗ್ಬಿಡುತ್ತೆ. ಅಂದ್ರೆ ಮಿಡಲ್ ಕ್ಲಾಸ್ ಜೊತೆಗೆ ಲೋವರ್ ಕ್ಲಾಸ್ ಅನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಆ ಫೇರ್ ಅನ್ನ ಜಾಸ್ತಿ ಮಾಡಬೇಕು, ಮೆಟ್ರೋ ಫೇರ್ ಅನ್ನ ಅನ್ನೋದಾಗಿ ಕೂಡ ಮಾತನಾಡಿದ್ರು ತೇಜಸ್ವಿ ಸೂರ್ಯ. ಅದರ ಜೊತೆಗೆ ಮೆಟ್ರೋ ಯೋಜನೆಯ ಮೂಲ ಉದ್ದೇಶ ಏನು? ಸಾರಿಗೆ ಮೂಲಕ ಬಹಳ ಸುಲಭವಾಗಿ ಬಹಳ ವೇಗವಾಗಿ ಯಾವುದೇ ಟ್ರಾಫಿಕ್ ಇಲ್ಲದೆ ಹೋಗುವಂಥದ್ದು ಸುಲಭ ಮಾರ್ಗ ಅನ್ನೋದಾಗಿ ಕೂಡ ನಮ್ಮ ಬೆಂಗಳೂರಿನಲ್ಲಿ ಅಂದುಕೊಂಡಿದ್ರು. ಅದೆಲ್ಲ ವಿಫಲ ಆಗತ್ತಲ್ಲ, ಎಲ್ಲ ಫೇಲ್ಯೂರ್ ಆಗತ್ತಲ್ಲ. ಹಾಗಾಗಿ ಕೆಲವೊಂದಷ್ಟು ಚೇಂಜಸ್ಗಳನ್ನು ಮಾಡ್ಕೊಳ್ಬೇಕಾಗತ್ತೆ, ಗಮನ ವಹಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಸ್ತಾವಿತ ಮೆಟ್ರೋ ಟಿಕೆಟ್ ದರ ಏರಿಕೆಗಾಗಿ ತಾತ್ಕಾಲಿಕವಾಗಿ ತಡೆ ಹಿಡೀರಿ ಅನ್ನೋದಾಗಿ ಕೂಡ ಮನೋಹರ್ ಲಾಲ್ ಖಟ್ಟರ್ ಸೂಚನೆಯನ್ನ ನೀಡಿದ್ದಾರೆ. ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡಿದರ ಜೊತೆಗೆ ವೈಯಕ್ತಿಕವಾಗಿ ಏನೇನು ಡೀಟೇಲ್ಸ್ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ, ಮಾತುಕತೆಯನ್ನ ನಡೆಸಿದ ನಂತರದಲ್ಲಿ ನಾಳೆಯಿಂದ ಮೆಟ್ರೋ ದರ ಜಾರಿ ಏರಿಕೆ ಆಗೋದಿಲ್ಲ, ಆ ಜಾರಿ ಬರೋದಿಲ್ಲ ಅನ್ನೋದಾಗಿ ಸ್ಪಷ್ಟಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಈ ಸಂಬಂಧವಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇತ್ತು. ಅದೆಲ್ಲದಕ್ಕೂ ಸದ್ಯ ನಾಳೆಯಿಂದ ರೇಟ್ ಜಾಸ್ತಿ ಆಗೋದಿಲ್ಲ ಅನ್ನೋದು ಮಾತ್ರ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಬರೋ ಮಂಡೆಯಿಂದ BMRCL ಮತ್ತೆ ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸ್ನ 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರ್ದು ಅಂತ ಲಾಸ್ಟ್ 1 ವೀಕಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ನಾನು 2 ದಿವಸದ ಹಿಂದೆ ಪಾರ್ಲಿಮೆಂಟ್ನಲ್ಲಿ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಯಾವುದೇ ಕಾರಣಕ್ಕೂ ಮತ್ತೆ ಫೇರ್ ಹೈಕ್ ಆಗಬಾರ್ದು, ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಇವತ್ತು ಕೂಡ ಅವ್ರ ಹತ್ರ